ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ಭಾವನಾ. ಐ ಆಮ್ ಅ ಪೀಡಿಯಾಟ್ರಿಕ್ ಫಿಸಿಯೋಥೆರಪಿಸ್ಟ್ ವರ್ಕಿಂಗ್ ಅಟ್ ಅರೈಸ್ ಪೀಡಿಯಾಟ್ರಿಕ್ ಸೆಂಟರ್ ವಿದ್ಯಾರಣ್ಯಪುರ. ಈ 2 ಏಪ್ರಿಲ್ ನಾವು ಆಟಿಸಮ್ ಅವೇರ್ನೆಸ್ ಮಂತ್ ಆಗಿ ಸೆಲೆಬ್ರೇಟ್ ಮಾಡ್ತೀವಿ. ಈ ಪರ್ಟಿಕ್ಯುಲರ್ ದಿನಾನ ನಾವು ಆಟಿಸಮ್ ಅರಿವು ದಿನ ಎಂದು ಸೆಲೆಬ್ರೇಟ್ ಮಾಡ್ತೀವಿ. ಸೊ ವಾಟ್ ಈಸ್ ಆಟಿಸಮ್? ಆಟಿಸಮ್ ಅಂದ್ರೆ ಏನು? ಆಟಿಸಮ್ ಅನ್ನೋದು ಒಂದು ಕಾಯಿಲೆ ಅಲ್ಲ. ಈಗ ಎಲ್ಲಾ ಇಂಡಿವಿಜುವಲ್ಸ್ ಯೋಚನೆ ಮಾಡುವಂತ ರೀತಿ, ಅವ್ರು ನೋಡುವಂತ ಪರ್ಸ್ಪೆಕ್ಟಿವ್ ತುಂಬಾ ಡಿಫ್ರೆಂಟ್ ಆಗಿರುತ್ತೆ. ಸೊ ಅದೇ ರೀತಿ ಆಟಿಸಮ್ ಮಕ್ಕಳು ಸಹ ಅವರು ಯೋಚನೆ ಮಾಡುವಂತ ರೀತಿ, ಅವರು ಥಿಂಕ್ ಮಾಡುವಂತ ವಿಧಾನ, ಅವ್ರು ಲರ್ನ್ ಮಾಡುವಂತ ಕಲಿಯೋದ ಅಂತ ವಿಧಾನ ಕೂಡ ಡಿಫ್ರೆಂಟ್ ಇರುತ್ತೆ ದ್ಯಾನ್ ಕಂಪೇರ್ ಟು ಅದರ್ ಕಿಡ್ಸ್. ಸೊ ಅವರಲ್ಲಾಗೋ ಬದಲಾವಣೆಗಳನ್ನ ನಾವು ಬೇಗ ಐಡೆಂಟಿಫಿಕೇಶನ್ ಮಾಡಿ ಅವರನ್ನ ಡಾಕ್ಟರ್ ಹತ್ರ ಆಗಿರ್ಬೋದು, ಸೈಕಾಲಜಿಸ್ಟ್ ಹತ್ರ ಆಗಿರ್ಬೋದು ತೋರಿಸಿ ಅವ್ರಿಗೆ ಅಲ್ಲಿ ಇಂಟರ್ವೆನ್ಷನ್ ಮಾಡಿಸಿ ದೆನ್ ವಿ ಶುಡ್ ಸ್ಟಾರ್ಟ್ ವಿತ್ ದ ಥೆರಪಿ. ದೆನ್ we can see the great change in the every child. So it is very important. So ಈ ಮಂತ್ ಎವ್ರಿ ಇಯರ್ ನಾವು ಯಾಕೆ ಸೆಲೆಬ್ರೇಟ್ ಮಾಡ್ತೀವಿ ಅಂದ್ರೆ, ಸುಮಾರು ಪೋಷಕರಿಗೆ ಆಟಿಸಮ್ ಅನ್ನೋ ಅಂತ ಏನು ಅಂತಾನೆ ಗೊತ್ತಿರೋದಿಲ್ಲ. ಅದಕ್ಕೆ ಅವರಿಗೆ ಸರಿಯಾದಂತ ಶಿಕ್ಷಣ ಆಗಿರ್ಬೋದು, ಅವರ ಹಕ್ಕು, ಎವ್ರಿ he also autism kid also has a equal right than the other kid. ಓಕೆ, ಅವರು ಲೇಬಲ್ಡ್ ಅಲ್ಲ, ಅವರು ಏನೋ ಒಂದು ಓಕೆ ಈಸ್ ಸಮ್ ಪೋಷಕರು ಏನಂತ ಹೇಳ್ಕೊಂತಾರೆ ಅಂದ್ರೆ, ಅವನಿಗೆ ಮಾತು ಬರೋದಿಲ್ಲ ಅಂತ ಆಗಿರ್ಬೋದು, ಅವನ್ಗೆ ಓಕೆ ಇವನ್ಗೆ ಏನು ಮಾಡಕ್ ಆಗಲ್ಲ, ನನ್ ಮಗುಗೆ ಅಷ್ಟು ತಲೆ, ಲೈಕ್ ಯೂಶಲಿ ಕಾಮನ್ ಲ್ಯಾಂಗ್ವೇಜ್ ಅಲ್ಲಿ ಹೇಳೋದಾದ್ರೆ ಅವರು ಓಕೆ ತಲೆ ಸರಿ ಇಲ್ಲ ಅವನಿಗೆ ಅಂತ ಅನ್ಕೊಳ್ತಾರೆ. ಸೊ ದಟ್ ಈಸ್ ವೆರಿ ಮಚ್ ರಾಂಗ್. ಅದಕ್ಕೆ ಹೇಳ್ತಿರೋದು ಅರ್ಲಿ ಇಂಟರ್ವೆನ್ಷನ್. ನೀವು ಅದನ್ನ ಒಂದು ಮುಜುಗರ ಅಂತ ಅನ್ಕೊಳ್ಬಾರ್ದು. ಓಕೆ ನನ್ ಮಗು ಈ ತರ ಮಾಡ್ತಿದೆ, ನನಗೆ ಸೊಸೈಟಿಯಲ್ಲಿ ಮುಜುಗರ ಆಗ್ತಿದೆ ಅಂತ ಅನ್ಕೊಳ್ಬಾರ್ದು. ಇಟ್ ಈಸ್ ನಥಿಂಗ್ ರಾಂಗ್. ಅವರು ಡಿಫ್ರೆಂಟ್ ದೆನ್ ಅದರ್ ಕಿಡ್ಸ್ ಅಷ್ಟೇ. ಅವರಲ್ಲಿ ಒಂದು ವೈಶಿಷ್ಟ್ಯತೆ ಇರತ್ತೆ, ಅದನ್ನ ನಾವು ಐಡೆಂಟಿಫಿಕೇಶನ್ ಮಾಡ್ಬೇಕು. ಸೊ ಈ ಇಯರ್ ನಾವು ಎಲ್ಲರಿಗೂ ಅರಿವು ಮೂಡಿಸಿ ಆಟಿಸಮ್ ಅಂತ ಅನ್ನೋದನ್ನ ತುಂಬಾ ಈಕ್ವಲ್ ಆಗಿ ನೋಡಿ, ಅವ್ರಿಗೆ ಸಹನೆಯಿಂದ ಮಕ್ಕಳ ಹತ್ರ ಮಿಂಗಲ್ ಆಗಿ ನಾವು ಈ ಇಯರ್ ಅವರಿಗೆ ಸಪೋರ್ಟ್ ಮಾಡೋಣ. ಥ್ಯಾಂಕ್ ಯು.